ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವೆರಿ ಇನ್ಫಾರ್ಮೇಟಿವ್ SSP ರಿಲೇಟೆಡ್ ಕಡೆ ಬಂದಿರೋಂಥ ಇನ್ಫಾರ್ಮೇಶನ್ ಆಗಿರುತ್ತೆ. SSP ಕಡೆಯಿಂದ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರೋ ಇನ್ಫಾರ್ಮೇಶನ್ಸ್ ಇದು ಅಫಿಷಿಯಲ್ ಇನ್ಫಾರ್ಮೇಶನ್ ಆದ್ರೆ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಎಲ್ಲರಿಗೂ ಅಮೌಂಟ್ ಬರುತ್ತೆ. ಮಾರ್ಚ್ ಮಂತ್ ಅಲ್ಲೇ ಈ ತಿಂಗಳಲ್ಲಿ ಅಮೌಂಟ್ ಬರ್ಬೇಕಾದ್ರೆ ಏನ್ ಮಾಡಬೇಕು ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈ ಒಂದು ಇಷ್ಟು ಕಂಡೀಷನ್ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರುತ್ತೆ, ಇಲ್ಲ ಅಮೌಂಟ್ ಬರೋದಿಲ್ಲ. ಅದಕ್ಕೋಸ್ಕರ ವಿಡಿಯೋ ಅನ್ನೋದು ತುಂಬಾ ಇನ್ಫಾರ್ಮೇಟಿವ್ ಆದ್ರೆ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಈ ತರ ಅಪ್ಡೇಟ್ಸ್ ಬಂದಾಗ ಒಂದೊಂದ್ಸರಿ ನಾನು ವಿಡಿಯೋ ಮಾಡಿ ತಿಳಿಸಿರಲಿಲ್ಲ ಅಂದ್ರೆ ವಾಟ್ಸ್ಆಪ್ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಕೂಡ ಜಾಯ್ನ್ ಆಗಿರಿ. ನಿಮಗೆ ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಏನಿದೆ SSP ಸಡನ್ ಆಗಿ ನೀವು ಅಪ್ಡೇಟ್ಸ್ ಕೊಡ್ತಿದ್ರೆ ನಾನು ಅಪ್ಡೇಟ್ಸ್ ಕೊಡೋದೇ ಸ್ಟಾಪ್ ಮಾಡಿದ್ದೆ. ಯಾಕಂದ್ರೆ ಯಾವುದೇ ತರ ಅಪ್ಡೇಟ್ಸ್ ಬರ್ತಿದ್ದಿಲ್ಲ, ಅಮೌಂಟ್ ಕ್ರಿಯೇಟ್ ಆಗ್ತಿಲ್ಲ. ಇದೇ ಕಂಟಿನ್ಯೂಸ್ ಕ್ವಶನ್ಸ್ ಆದ್ರೆ ಬರ್ತಿತ್ತು. ಬಟ್ ಇವಾಗ ಏನಪ್ಪಾ ಅಂದ್ರೆ SSP ಅಂದ್ರೆ ನಮ್ಮ ಏನು ಸ್ಟೇಟ್ ಅಂದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದ್ರೆ ಸ್ಟೇಟ್ ಪೋರ್ಟಲ್ ಅಂದ್ರೆ ಕರಿತೀವಿ ನಮ್ದು SSP ಕಡೆಗೆ ಇವಾಗ ಅಮೌಂಟ್ ಅನ್ನೋದು ರಿಲೀಸ್ ಆಗಿದೆ. ಅಂದ್ರೆ ಫಂಡ್ ಅನ್ನೋದು ರಿಲೀಸ್ ಆಗಿದೆ 3000. ಓಕೆ, 3000 crores. ಓಕೆ, ಇದರಿಂದ ಸ್ಟೂಡೆಂಟ್ಸ್ ಗೆ ತುಂಬಾ ಅಮೌಂಟ್ ಅನ್ನೋದು ಯಾರ್ಯಾರು ಪೆಂಡಿಂಗ್ ಅಲ್ಲಿ ಇದ್ರೆ ಇಷ್ಟು ದಿನ ಪೆಂಡಿಂಗ್ ಅಲ್ಲಿ ಇರೋ ಎಲ್ಲ ಒಂದು ಸ್ಟೂಡೆಂಟ್ಸ್ ಗೆ ಅಮೌಂಟ್ ಆದ್ರೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಅಪ್ಕಮಿಂಗ್ ಈ ಮಂತ್ ಅಲ್ಲಿ ಆಯ್ತು, ನೆಕ್ಸ್ಟ್ ಮಂತ್ ಅಲ್ಲಿ ಆದ್ರೆ ವಿತ್ ಇಷ್ಟು ನಾ ಹೇಳೋ ಕಂಡೀಷನ್ಸ್ ನ ನೀವು ಫಾಲೋ ಮಾಡಲೇಬೇಕಿರುತ್ತೆ. ಮೊದಲನೇ ಕಂಡೀಷನ್ಸ್ ನಿಮ್ಮ ಒಂದು ಏನು ನಿಮ್ದು ವೆರಿಫಿಕೇಶನ್ ಇರುತ್ತೆ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್ ಅಂತ ಇದೆಯಲ್ಲ, ಅದರಲ್ಲಿ ನಿಮ್ಮ ಮೊದಲನೇ ಫಸ್ಟ್ ಲೆವೆಲ್ ಅಂದ್ರೆ ಮೊದಲನೇ ಹಂತದಲ್ಲಿ ನಿಮ್ದು ಎಸ್ ಅಂತ ಆಗಿರಬೇಕು. ಇಲ್ಲಿ ನಿಮ್ದು ಕಾಲೇಜ್ ಕಡೆಯಿಂದ ವೆರಿಫಿಕೇಶನ್ಸ್ ಮಾಡ್ತಾರೆ, ಮತ್ತೆ ಇಲ್ಲಾಂದ್ರೆ ತಾಲೂಕು ಆಫೀಸ್ ಕಡೆಯಿಂದ ವೆರಿಫಿಕೇಶನ್ಸ್ ಮಾಡ್ತಾರೆ. ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ಸ್ ಆಗಿ DBT ಕಡೆಯಿಂದ ಅವೇಟೆಡ್ ಜಸ್ಟ್ ನೋ ಅಂತಿದ್ದು ಅಮೌಂಟ್ ಮೆನ್ಷನ್ ಆದ್ರೆ ಬರುತ್ತೆ, ಇಲ್ಲಾಂದ್ರೆ ಎಸ್ ಅಂತಿದ್ರೆ ಬರುತ್ತೆ. ಈ ಮಂತ್ ಅಲ್ಲೇ ಬರುತ್ತೆ. ಓಕೆನಾ, ಇಷ್ಟು ಸ್ಟೂಡೆಂಟ್ಸ್ ಯಾರು ಈ ಸ್ಟೇಟ್ ಇಲ್ಲಿವರೆಗೂ ಬಂದಿರೋಂಥ ಸ್ಟೂಡೆಂಟ್ಸ್ ಗಳಿಗೆ ಇನ್ನೂ ವೆರಿಫಿಕೇಶನ್ಸ್ ಆಗಿಲ್ಲ. ನಾವೇನ್ ಮಾಡ್ಬೇಕಂದ್ರೆ ಅವ್ರಿಗೂ ಸೊಲ್ಯೂಷನ್ಸ್ ಹೇಳ್ತಾ ಹೋಗ್ತೀವಿ. ನೋಡಿ, ಫಸ್ಟ್ ಇಲ್ಲೇ ನೀವು ಇದೇ ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ, 1902ಗೆ ಕಾಲ್ ಮಾಡಿ. ಇದು ಬಂದ್ಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಹೆಲ್ಪ್ ಲೈನ್ ನಂಬರ್ ಆಗಿರುತ್ತೆ. ಇದಕ್ಕೆ 2 ಟೈಮ್ಸ್ ಆದ್ರೆ ಕಾಲ್ ಆದ್ರೆ ಪಿಕ್ ಮಾಡಲ್ಲ. ಓಕೆನಾ, ಅದಕ್ಕೆ ನೀವು ಒಂದು 3 to 4 ಟೈಮ್ಸ್ ಕಾಲ್ನ ಮಾಡಿ ಪಿಕ್ ಮಾಡ್ತಾರೆ, ಖಂಡಿತ ಪಿಕ್ ಮಾಡ್ತಾರೆ. ಬಟ್ ಟ್ರೈ ಮಾಡಬೇಕು. ಬಟ್ ನಿಮಗೆ ಇದಕ್ಕೆ ಯಾವುದಕ್ಕೆ ಕಾರಣಕ್ಕೂ ರೆಸ್ಪಾನ್ಸೇ ಬರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ಗೆ ಅಂದ್ರೆ ಎಕ್ಸಾಂಪಲ್ ಈಗ ಹಿಂದುಳಿದ ಕಲ್ಯಾಣ ಇಲಾಖೆಗಳಿಗೆ ಆ ಒಂದು ಮೇಲ್ ಐಡಿಗೆ ನಿಮ್ದು ಏನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಸ್ಟೇಟಸ್ ಏನಿದೆ ಅದನ್ನ ನೀವು ಮೇಲ್ ಮಾಡ್ಬೇಕಾಗಿರುತ್ತೆ. ಅಲ್ಲಿ ಕಡೆಯಿಂದ ನಿಮ್ಗೆ ಖಂಡಿತ ರಿಪ್ಲೈ ಬರುತ್ತೆ. ಮೇಲ್ ಮಾಡಿ ನಿಮ್ಮ ಒಂದು ಸ್ಟೇಟಸ್ ಏನಿದೆ ಅದನ್ನ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ನಿಮಗೆ ಏನಿದೆ ಅದನ್ನ ಕ್ವೇರೀಸ್ ನ ಬರ್ದ್ಬಿಟ್ಟು ಟೆಕ್ಸ್ಟ್ ಮುಖಾಂತರ ನೀವು ಮೇಲ್ ಮಾಡಿ. ಖಂಡಿತ 100% ಮೇಲ್ಗೆ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ಇಲ್ಲಿವರೆಗೂ ಎಲ್ಲ ಒಂದು ಮೇಲ್ಗೂ ರೆಸ್ಪಾನ್ಸ್ ಮಾಡ್ತಾರೆ. ಒಂದು 1 or 2 days ಟೈಮ್ ತಗೋತಾರೆ. ಓಕೆನಾ, ಅಂದ್ರೆ ನಿಮ್ದು ಏನು ವೆರಿಫಿಕೇಶನ್ ಇದೆ, ನಿಮ್ದು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇತ್ತು, ಆಯ್ತು, ಇನ್ನೊಂದು ಸ್ವಲ್ಪ ಜನ ಆಫ್ಲೈನ್ ಮಾಡ್ಬೇಕಂತಾರೆ. ಆಫ್ಲೈನ್ ಮಾಡಂತ ಇರೋರು ಅಂದ್ರೆ ನಿಮ್ಮ ಒಂದು ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ಇಲ್ಲ ಅಂದ್ರೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಆಫೀಸ್ ಹತ್ರ ವಿಸಿಟ್ ಮಾಡ್ಬಿಟ್ಟು ಅಲ್ಲಿ ನಿಮ್ಗೆ ಇದ್ರದ್ದೇ ಒಂದು SSP ಇದೆ, ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅದು ಹೋಗಿ ವಿಸಿಟ್ ಮಾಡಿ. ಇಲ್ಲ ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಿ ಅವ್ರಿಗೆ ಈ ತರ ನಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲ, ನಂದು ಪ್ರಿವಿಯಸ್ ಕಾರ್ಡ್ ಮಾರ್ಕ್ಸ್ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ಹೋಗಿ ನಿಮ್ಮ ಒಂದು ಪ್ರಿವಿಯಸ್ ಮಾರ್ಕ್ಸ್ ಕಾರ್ಡ್ ಮತ್ತೆ ಈಗ ಏನ್ ಸ್ಟೇಟಸ್ ಇದೆ ಅದನ್ನ ಜೆರಾಕ್ಸ್ ತಗೊಳ್ಳಿ. ಯಾಕೆಂದ್ರೆ ಆಫ್ಲೈನ್ ಹೋಗೋರು ತಗೊಂಡ್ಬಿಟ್ಟು ಏನ್ ಮಾಡಿಸ್ಬೇಕು, ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ಗೆ ಕೊಟ್ಟು ಅಂದ್ರೆ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ನಿಮಗೆ ಅಲ್ಲಿ ಅಪ್ಲೋಡ್ ಅಂತ ಮಾಡ್ಬಿಟ್ರೆ ನಿಮಗೆ ಅಪ್ಲೋಡ್ ಆಗಿ ಮತ್ತೆ DBT ಕೂಡ ಎಸ್ ಅಂತ ಆಗ್ಬಿಟ್ರೆ ವಿತಿನ್ 7 to 15 days ಅಮೌಂಟ್ ಆದ್ರೆ ಕ್ರೆಡಿಟ್ ಆಗುತ್ತೆ. ಇದು ಪಕ್ಕಾ ನ್ಯೂಸ್. ಓಕೆನಾ, ಓಕೆ, ಇಷ್ಟು ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ಆಫ್ಲೈನ್ ಇದ್ರೆ ನಿಮ್ಮ ಒಂದು ಪ್ರಿವಿಯಸ್ ಸೆಮ್ ಮಾರ್ಕ್ಸ್ ಕಾರ್ಡ್, ಒಬ್ರು ಸೆಮ್ ಇರ್ತಾರೆ, ಒಬ್ರು ಪ್ರಿವಿಯಸ್ ಇಯರ್ ಇರ್ತಾರೆ, ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ. ಮತ್ತೆ ಅದ್ರ ಜೊತೆಗೆ ನಿಮ್ದು ಏನು ಸ್ಟೇಟಸ್ ಇದೆ ಅದ್ರ ಕೂಡ ಒಂದು 2 ಜೆರಾಕ್ಸ್ ತಗೊಂಡು ಹೋಗಿ ನಿಮ್ಮ ನಿಯರ್ ತಾಲೂಕು ಆಫೀಸ್ ಹತ್ರ ವಿಸಿಟ್ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿಸಿ, ಅಂದ್ರೆ ವೆರಿಫಿಕೇಶನ್ ಮಾಡಿಸಿ. ಇಲ್ಲಾಂದ್ರೆ ಹಾಗೆ ಹೋಗ್ತದೆ. ಇನ್ನು ಫಸ್ಟ್ ಲೆವೆಲ್ ಏನಾದ್ರೂ ನಿಮಗೆ ರೀಸನ್ ಕೊಟ್ಟಿದ್ರೆ ಅಂದ್ರೆ ಎಸ್ ಅನ್ನೋ ಜಾಗದಲ್ಲಿ ನೋ ಎಲಿಜಿಬಲ್ ಅಂತ ಕೊಟ್ಟಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಬರೋದಿಲ್ಲ ಈ ವರ್ಷದಲ್ಲಿ. ಯಾಕಂದ್ರೆ ಸ್ವಲ್ಪ ಜನರು ಹೋದ ವರ್ಷದಿಂದ ತುಂಬಾ ಕಂಡೀಷನ್ಸ್ ಆಗ್ತಾ ಬಂದಿದ್ದಾರೆ. ಏನಂದ್ರೆ ನಿಮ್ದು 60% ಇರಬೇಕು ಒಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ, ಒಂದಿಷ್ಟು ಸ್ಟೂಡೆಂಟ್ಸ್ಗೆ 40 ಅಂದ್ರೆ 55 SST ಅವರಿಗೆ ಈ ತರ ಇರಬೇಕಾಗಿರುತ್ತೆ. ಈ ತರ ಇದ್ದಾಗ ನಿಮ್ಗೆ ಅಲ್ಲಿ ಏನೋ ರೀಸನ್ ಅಂದ್ರೆ ನಿಮ್ಗೆ ಎಲಿಜಿಬಲ್ ಇರಲಿಲ್ಲ. ಇನ್ನು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಪ್ಲೈ ಮಾಡಿರ್ತಾರೆ. ಅವ್ರಿಗೂ ಕೂಡ ಯಾಕಂದ್ರೆ ಫಸ್ಟ್ ಇವಾಗ ಗೌರ್ಮೆಂಟ್ ಸೀಟ್ ಅಲ್ಲಿ ಯಾರು ಅಡ್ಮಿಷನ್ ಆಗಿದ್ರೆ ಅವ್ರಿಗೆ ಮಾತ್ರ ಕೊಡ್ತಿದ್ದಾರೆ. ಓಕೆನಾ, ಅದು ಪ್ರೈವೇಟ್ ಕಾಲೇಜ್ ಇರಲಿ, ಗೌರ್ಮೆಂಟ್ ಸೀಟ್ ಯಾರು ಅಡ್ಮಿಷನ್ ಆಗಿದೆ ಆ ಒಂದು ಸ್ಟೂಡೆಂಟ್ಸ್ಗೆ ಫಸ್ಟ್ ಪ್ರಯಾರಿಟಿ ಇದೆ. ಅದಕ್ಕೋಸ್ಕರ ನಿಮ್ಗೆ ನೋ ರೀಸನ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ಆದಷ್ಟು ಬೇಗ ನೀವು ಏನ್ ಮಾಡ್ಬೇಕಂದ್ರೆ ತಾಲೂಕು ಆಫೀಸ್ ವಿಸಿಟ್ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ವೆರಿಫಿಕೇಶನ್ಸ್ ಅದನ್ನ ಮಾಡಿಸಬೇಕಾಗುತ್ತೆ. ಓಕೆನಾ, ಈ ಮಂತ್ ಎಂಡಿಂಗ್ ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಕ್ರೆಡಿಟ್ ಆಗೋ ತುಂಬಾನೇ ಚಾನ್ಸ್ ಇದೆ. ಅಂದ್ರೆ ಫಂಡ್ ರಿಲೀಸ್ ಆಗಿದ್ದರಿಂದ ಏನ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಪ್ರೊಸೆಸ್ ಬೇಗನೆ ಮಾಡ್ತಾ ಹೋಗ್ತಾರೆ. ಈ ವರ್ಷ ಅಂದ್ರೆ ಫಸ್ಟ್ ಇಯರ್ ಇಂದ ಅಂದ್ರೆ ಈಗ ಸೆಕೆಂಡ್ ಸೆಮ್ ಈ ತರ ಇರುವಂತ ಸ್ಟೂಡೆಂಟ್ಸ್ ಗಳು, ಎಕ್ಸಾಂಪಲ್ ಈಗ ಇಂಜಿನಿಯರ್ಸ್ ಸೆಕೆಂಡ್ ಸೆಮ್ ಗಳು ಇರ್ತಾರೆ, ಬೇರೆ ಎಲ್ಲ ಒಂದು ಡಿಗ್ರಿ ಅಂದ್ರೆ ಅವರು
ಏನ್ ಮಾಡ್ತಾರೆ, ಅವ್ರಿಗೆ ಅಮೌಂಟ್ ತುಂಬಾನೇ ಕ್ರಿಯೇಟ್ ಆಗ್ತಿರುತ್ತೆ. ಯಾಕಂದ್ರೆ ಫಸ್ಟ್ ಸೆಮ್ ಅಲ್ಲಿ ಅಪ್ಲೈ ಮಾಡಿ ಈಗ ಸೆಕೆಂಡ್ ಸೆಮ್ ಆದ್ರೆ ಅವ್ರ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಎಕ್ಸಾಂಪಲ್ ಇಂಜಿನಿಯರಿಂಗ್ ಇರ್ಬೋದು, ವೆಟರ್ನರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಈ ತರ ಸ್ಟೂಡೆಂಟ್ಸ್ ಗಳಿಗೆ ಇನ್ನೂ ಯಾವುದೇ ಕಾರಣಕ್ಕೆ ಅಮೌಂಟ್ ಅನ್ನೋದು ಕ್ರಿಯೇಟ್ ಆಗಿಲ್ಲ. ಓಕೆನಾ, ಈ ಒಂದು ಸ್ಟೂಡೆಂಟ್ಸ್ಗೆ ನೀವೆಲ್ಲ ಅಪ್ಲೋಡ್ ಮಾಡಿ ತುಂಬಾ ದಿನಗಳಾಯ್ತು. ಈಗ ಮಂತ್ ಅಲ್ಲಿ ನಿಮ್ಗೆ ಅಂದ್ರೆ ಈ ಮಂತ್ ಅಲ್ಲೇ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿತ್ತು ಅಂದ್ರೆ 4th 1 2 3 4 ಲೆವೆಲ್ ಅಲ್ಲಿ 1 ಆರ್ ಸೆಕೆಂಡ್ ಲೆವೆಲ್ ಎಸ್ ಅಂತ ಇತ್ತು ಅಂದ್ರೆ ಈ ಮಂತ್ ಅಲ್ಲೇ, ಈ ಮಂತ್ ಎಂಡಿಂಗ್ ಅಲ್ಲಿ ಇಲ್ಲಾಂದ್ರೆ ಏಪ್ರಿಲ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಲ್ಲಿ ಅಮೌಂಟ್ ಕ್ರಿಯೇಟ್ ಆಗೋ ತುಂಬಾನೇ ವೆರಿ ಹೈ ಚಾನ್ಸ್ ಇದೆ. ಅಮೌಂಟ್ ಈಗ ಫಂಡ್ ಅನ್ನೋದು ರಿಲೀಸ್ ಆಗಿದೆ ಅಂತ ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಮತ್ತೆ ಯಾವ ಒಂದು ಸ್ಟ್ರೀಮ್ ಅವ್ರಿಗೆ ಅಂದ್ರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗಳಿಗೆ ಆಗ್ತಿರ್ಬೋದು, ಮತ್ತೆ ಯಾವ ಒಂದು ಡಿಸ್ಟ್ರಿಕ್ಟ್ ಅಮೌಂಟ್ ಅನ್ನೋದು ಫಂಡ್ ರಿಲೀಸ್ ಆಯಿತು, ಮತ್ತೆ ಯಾವ ಒಂದು ಸ್ಟೂಡೆಂಟ್ಸ್ಗೆ ಅಮೌಂಟ್ ಕ್ರಿಯೇಟ್ ಆಗ್ತಿದೆ ಅನ್ನೋದು ವಿತ್ ಲೈವ್ ಪ್ರೂಫ್ ಸಮೇತ ನಾನು ನೆಕ್ಸ್ಟ್ ಹಾಕಿದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ. ಬೇಕಾದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದು ಒಂದೇ ಸ್ಕಾಲರ್ಶಿಪ್ ಅಲ್ಲ, ಸಾಕಷ್ಟು ಸ್ಕಾಲರ್ಶಿಪ್ ಈ ಒಂದು ಚಾನಲ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ನೀವು ನೋಡಬಹುದು ಒಂದೊಂದ್ಸರಿ ಪ್ರೈವೇಟ್ ಸ್ಕಾಲರ್ಶಿಪ್ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ SSP ಕಡೆಯಿಂದ ಬೇಗನೆ ಆದ ಸ್ಕಾಲರ್ಶಿಪ್ ಕಂಟಿನ್ಯೂಸ್ ತಗೋತಿದ್ದಾರೆ. ಆ ತರ ಸ್ಕಾಲರ್ಶಿಪ್ ಈ ಒಂದು ಸರಿ ನಾವು ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಇದ್ದಾಗೆಲ್ಲ ಎಲ್ಲ ತರ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ಎಲ್ಲ ಒಂದು ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ. ಅಂದ್ರೆ ಡೆಡಿಕೇಟ್ ಆಗಿ ಅದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.